ನಮಸ್ಕಾರ ಸ್ನೇಹಿತರೆ, ನರೇಂದ್ರ ಮೋದಿ ಅವರಿಗೆ ವೋಟ್ ಮಾಡಿದ ಪ್ರತಿಯೊಬ್ಬರಿಗೂ ಕನ್ನಡ ಕದಂಬ ಚಾನೆಲ್ನ ಕಡೆಯಿಂದ ಕಂಗ್ರಾಚುಲೇಷನ್ಸ್. ಅಂತೂ ಮತ್ತೆ ಮೋದಿ ಅವರು ಸತತವಾಗಿ 3ನೇ ಬಾರಿ ಗೆಲ್ಲೋ ಮೂಲಕ ಪ್ರಧಾನಿ ಆಗಲಿದ್ದಾರೆ. ಬೆಳಿಗ್ಗೆಯಿಂದ ಎಲ್ಲ ಟಿವಿ ಚಾನೆಲ್ಗಳ ಮುಂದೆನೆ ಕೂತಿದ್ದೀರಾ ಅಂತ ಗೊತ್ತು. ಇದು ಕೇವಲ ಬಿಜೆಪಿಗೆ ಸೇರಿದ್ದ ಗೆಲುವಲ್ಲ, ಇಡೀ ದೇಶಕ್ಕೆ ಅನಿವಾರ್ಯವಾಗಿ ಬೇಕಾಗಿದ್ದ ಗೆಲುವು. ನಿಮಗೆಲ್ಲ ಈ ಗೆಲುವು ಖಂಡಿತ ಖುಷಿ ತಂದ್ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಮೋದಿ ಅವರು ಈ ಗೆಲುವನ್ನ ಕೇವಲ ಸಿಂಗಲ್ ಹ್ಯಾಂಡೆಡ್ ಆಗಿ ಗೆಲ್ಸಿದ್ರು ಅಂತ ನಾನಿಲ್ಲಿ ಹೇಳೋದಿಲ್ಲ. ಯಾಕಂದ್ರೆ ನಮ್ಮ ದೇಶದ ಜನ ಅವರ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸದ ಕಾರಣದಿಂದ ಅವರು ಈ ಗೆಲುವನ್ನ ಸಾಧಿಸಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಿಜೆಪಿ ಎಷ್ಟು ಸೀಟ್ ಗೆದ್ದಿದೆ, ಕಾಂಗ್ರೆಸ್ ಎಷ್ಟು ಸೀಟ್ ಗೆದ್ದಿದೆ ಅಂತ ನಾವಿಲ್ಲಿ ವಿಚಾರ ಮಾಡೋಕೆ ಹೋಗೋದಿಲ್ಲ. ನರೇಂದ್ರ ಮೋದಿ ಅವರು ಗೆದ್ದಿದ್ದಾರೆ, ಅವರ ಮುಂದಿನ ನಿರ್ಧಾರಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಯಾಕಂದ್ರೆ ಬೆಳಿಗ್ಗೆಯಿಂದ ಟಿವಿ ಚಾನೆಲ್ಗಳಲ್ಲಿ ಯಾವ ಪಕ್ಷ ಎಷ್ಟು ಸೀಟ್ ಗೆದ್ದಿದೆ ಅಂತ ನೀವು ನೋಡ್ತಾನೆ ಇದ್ದೀರಾ. ಹೀಗಾಗಿ ನಿಮ್ಗೆಲ್ಲ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಹೀಗಾಗಿ ನರೇಂದ್ರ ಮೋದಿ ಅವರ ಮುಂದಿನ ನಿರ್ಧಾರಗಳೇನು, ಯಾವ ನಿಲುವುಗಳನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ವಶವಾಗುತ್ತಾ POK? ನನ್ನನ್ನು ಕೇಳಿದ್ರೆ ಖಂಡಿತ ಈ ವಿಷಯದಲ್ಲಿ 100% ಹೇಳ್ತೀನಿ ಸ್ನೇಹಿತರೆ, POK ಭಾರತದ ವಶವಾಗೇ ಆಗುತ್ತೆ. ಮುಂದಿನ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಈ ನಿಟ್ಟಿನಲ್ಲಿ ತಮ್ಮ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋ ಗ್ಯಾರಂಟಿ ಖಂಡಿತ ನನಗಿದೆ. ಯಾಕಂದ್ರೆ POK ಭಾರತಕ್ಕೆ ಸೇರಿದ ಭೂಭಾಗ. ಅದನ್ನ ಭಾರತ ವಶಪಡಿಸ್ಕೊಳ್ಳೋದಕ್ಕೆ ಯಾವ ದೊಣ್ಣೆ ನಾಯಕನ ಅಪ್ಪಣೆನೂ ಬೇಕಾಗಿಲ್ಲ. ಪಾಕಿಸ್ತಾನ ಎಷ್ಟೇ ಬಾಯಿ ಬಡ್ಕೊಂಡ್ರು ಕೂಡ POK ಭಾರತದ ಸ್ವಂತ ಆಗೋದು 100% ಗ್ಯಾರಂಟಿ. ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಖಂಡಿತ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡು ಭಾರತದ ಜನತೆಗೆ ಖಂಡಿತ ಸಂತೋಷದ ಸುದ್ದಿಯನ್ನ ನೀಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ. ಜಾರಿಯಾಗುತ್ತಾ CAA? ಸ್ನೇಹಿತರೆ, ಇಲ್ಲಿವರೆಗೂ ಹೇಳದೇ ಇರೋ ತುಂಬಾ ಕೆಲಸಗಳನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆದ್ರೆ ಪ್ರತಿ ಸಲನೂ ಹೇಳ್ತಾ ಇದ್ದಿದ್ದು CAA NRC ವಿಚಾರ. ಈ ರೀತಿ ಪದೇ ಪದೇ ಹೇಳ್ತಾ ಇದ್ದ ಕೆಲಸಗಳನ್ನ ಅವರು ಮಾಡೋದಿಲ್ಲ ಅಂತ ನಾವು ಹೇಗೆ ಅಂದ್ಕೊಳ್ಳೋದು? ಖಂಡಿತವಾಗ್ಲೂ CAA ಜಾರಿಯಾಗುತ್ತೆ. ಈಗಾಗಲೇ ಕೆಲವು ರಾಜ್ಯಗಳಲ್ಲಿ CAA ಜಾರಿಯಲ್ಲಿದೆ. ಆದರೆ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಯಶಸ್ವಿಯಾಗಿ CAA ಜಾರಿಯಾಗೋದು ಪಕ್ಕ. ಲಾಗುವಾಗುತ್ತಾ NRC? ಸ್ನೇಹಿತರೆ, ಭಾರತ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ನಮ್ಗೆ ಈ ಕಾನೂನು ಅನಿವಾರ್ಯವಾಗಿ ಬೇಕಾಗಿದೆ. ಗುರುತು ಪರಿಚಯ ಇಲ್ಲದೆ ಇರೋ ಯಾರೋ ಬಂದು ನಮ್ಮನೇಲಿ ಇದ್ಕೊಂಡು ನಮ್ಮ ಮೇಲೇನೆ ಅಧಿಕಾರ ಚಲಾಯಿಸೋಕೆ ಪ್ರಾರಂಭಿಸಿದ್ರೆ ಹೇಗಿರುತ್ತೆ? ಲಿಟ್ರಲಿ ನಮ್ಮ ದೇಶದಲ್ಲಿ ಕೂಡ ಇದೇ ನಡೀತಾ ಇದೆ. ಬಾಂಗ್ಲಾದಿಂದ, ಪಾಕಿಸ್ತಾನದಿಂದ ಬಂದಿರೋ ವಲಸಿಗರು ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ದೇಶದ ಆಂತರಿಕ ವಿಚಾರಗಳಲ್ಲಿ ಅಥವಾ ನಮ್ಮ ಜನಜೀವನದಲ್ಲಿ ತಮ್ಮ ಪ್ರಭಾವವನ್ನ ಬೀರೋದಕ್ಕೆ ಪ್ರಾರಂಭಿಸಿದ್ದಾರೆ. ಈ ವಿಷಯ ನಿಮ್ಗೆಲ್ಲನೂ ಗೊತ್ತೇ ಇದೆ. ಇಂಥವರನ್ನ ಪತ್ತೆ ಹಚ್ಚೋದಕ್ಕೇನೆ ಈ NRC ಕಾನೂನು ಖಂಡಿತವಾಗೂ ಬೇಕಾಗಿದೆ. ಅಂತ ಕಾನೂನು ಖಂಡಿತವಾಗ್ಲೂ ಇನ್ನು ಕೆಲವೇ ಪ್ರಾರಂಭದ ದಿನಗಳಲ್ಲೇ ಮೋದಿ ಅವರು ಜಾರಿ ಮಾಡ್ತಾರೆ ಅನ್ನೋ ಭರವಸೆ ಖಂಡಿತ ನಮಗಿದೆ. ಬಲಿಷ್ಠವಾಗುತ್ತೆ ಸೈನ್ಯ? ಸ್ನೇಹಿತರೆ, ಇದಕ್ಕಿಂತ ಹೆಚ್ಚು ಇನ್ನೇನ್ ಬೇಕು? ನಾವು ನಮ್ಮ ಮನೆಗಳಲ್ಲಿ ಮಲಗಿ ನಿದ್ರೆ ಮಾಡಬೇಕು ಅಂದ್ರೆ ಬೇರೆ ಯಾವುದೋ ತಾಯಿ ಹೆತ್ತ ಮಗ ತನ್ನ ಕರ್ತವ್ಯ ಮಾಡೋದಕ್ಕೋಸ್ಕರ ನಮ್ಮ ದೇಶದ ಗಡಿಗಳಲ್ಲಿ ಹೋಗಿ ಆತ ನಿಂತು ಕಾಯ್ಬೇಕಾಗುತ್ತೆ. ನಾವು ನಮ್ಮ ಕುಟುಂಬದ ಜೊತೆ ನಾವು ಚೆನ್ನಾಗಿರ್ಬೇಕು ಅಂದ್ರೆ ಆತನ ಕುಟುಂಬವನ್ನ ತ್ಯಾಗ ಮಾಡಿ ನಮ್ಮ ಸಲುವಾಗಿ ಹೋಗಿ ದೇಶದ ಗಡಿ ಕಾಯ್ಬೇಕಾಗುತ್ತೆ. ಅಂತ ವ್ಯಕ್ತಿಗೋಸ್ಕರ ನಾವು ಏನ್ ಮಾಡಿದ್ರು ಕಡಿಮೆನೆ. ಈ 10 ವರ್ಷಗಳ ಹಿಂದೆ ನಮ್ಮ ಸೈನ್ಯದ ಪರಿಸ್ಥಿತಿ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಇದೆ ಅನ್ನೋದನ್ನ ಖಂಡಿತವಾಗಿ ನೀವೆಲ್ಲ ನೋಡಿರ್ತೀರ, ನಿಮ್ಗೆಲ್ಲ ಗೊತ್ತಿರುತ್ತೆ. ಆತನಿಗೆ ಬೇಕಾದ ಕನಿಷ್ಠ ಸೌಕರ್ಯಗಳು ಸಿಗ್ತಾ ಇಲ್ಲದೆ ಇದ್ದ ಕಾಲದಲ್ಲೂ ಕೂಡ ಆತ ತನ್ನ ದೇಶ ಸೇವೆಯನ್ನ ಮಾಡೋದು ನಿಲ್ಲಿಸಿರ್ಲಿಲ್ಲ. ಆದ್ರೆ ಈಗ ಆತನಿಗೆ ನೀಡಬೇಕಾಗಿದ್ದ ಪ್ರತಿಯೊಂದು ಸೌಲಭ್ಯವನ್ನ ನರೇಂದ್ರ ಮೋದಿ ಅವರು ಒದಗಿಸ್ತಾ ಇದ್ದಾರೆ. ಹಾಗೆ ಇನ್ನೂ ಹೆಚ್ಚು ಬಲಿಷ್ಠವಾಗುತ್ತೆ. ಆತನಿಗೆ ಬೇಕಾದ ಆಧುನಿಕ ಶಸ್ತ್ರಾಸ್ತ್ರವಾಗ್ಲಿ ಅಥವಾ ಯಾವುದೇ ರೀತಿಯ ಪ್ರತಿಯೊಂದು ಮೂಲಭೂತ ಸೌಕರ್ಯವನ್ನ ಆತನಿಗೆ ಒದಗಿಸುವ ಮೂಲಕ ಆತನಿಗೆ ದೇಶ ಕಾಯುವುದಕ್ಕೆ ಇನ್ನಷ್ಟು ಶಕ್ತಿಯನ್ನ ತುಂಬುವ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಆತ್ಮನಿರ್ಭರ ಭಾರತ? ಸ್ನೇಹಿತರೆ, ಒಂದು ಕಾಲದಲ್ಲಿ ಭಾರತ ತಿನ್ನೋ ಅನ್ನಕ್ಕೂ ಕೂಡ ಬೇರೆ ದೇಶದ ಎದುರು ಕೈ ಚಾಚೋ ಪರಿಸ್ಥಿತಿಯಲ್ಲಿತ್ತು. ಆದ್ರೆ ಅದೃಷ್ಟವಶಾತ್ ಈಗ ಆ ಕಾಲ ಬದಲಾಗಿದೆ. ಬಡ ದೇಶಗಳಿಗೆ ಭಾರತ ಸಹಾಯ ಮಾಡೋ ಸ್ಥಿತಿಗೆ ಬಂದು ನಿಂತಿದೆ. ಈಗ ತನಗೆ ಬೇಕಾದ ವಸ್ತುಗಳನ್ನ ತಾನೇ ಉತ್ಪಾದನೆ ಮಾಡ್ಕೊಳ್ಳೋ ಸ್ಥಿತಿಗೆ ಭಾರತ ಬಂದು ಆತ್ಮನಿರ್ಭರ ಆಗಬೇಕು ಅನ್ನೋದು ನರೇಂದ್ರ ಮೋದಿ ಅವರ ಕನಸು. ಹೀಗೆ ಈ ನಿಟ್ಟಿನಲ್ಲಿ ಕೂಡ ಭಾರತ ಖಂಡಿತ ಅಭಿವೃದ್ಧಿಯನ್ನ ಕಾಣುತ್ತೆ, ಆತ್ಮನಿರ್ಭರವಾಗುತ್ತೆ ಅನ್ನೋ ವಿಶ್ವಾಸ ನಮ್ಗೆಲ್ಲ ಖಂಡಿತ ಇದೆ. ಏಷ್ಯಾದಲ್ಲೇ ಶಕ್ತಿಶಾಲಿ ರಾಷ್ಟ್ರ ಭಾರತ. ಸ್ನೇಹಿತರೆ, ಈ ಸಮಯದಲ್ಲಿ ನಿಮ್ಗೆ ಇದು ಸ್ವಲ್ಪ ಅತಿ ಆಯ್ತು ಅಂತ ಅನ್ಸ್ಬೋದು. ಆದ್ರೆ ಖಂಡಿತ ಇದು ಅತಿ ಆಗ್ಲಿಲ್ಲ, ಇದು ಸತ್ಯ. ಯಾಕಂದ್ರೆ ಭಾರತ ಏಷ್ಯಾದಲ್ಲಿ ಶಕ್ತಿಶಾಲಿ ರಾಷ್ಟ್ರವಾಗುವತ್ತ ಬೆಳೀತಾ ಇದೆ. ಆ ಕ್ಷಣಕ್ಕೆ ಮೋದಿ ಅವರು ಭದ್ರ ಬುನಾದಿಯನ್ನ ಹಾಕ್ತಾ ಇದ್ದಾರೆ ಅನ್ನೋದು ಅಷ್ಟೇ ಸತ್ಯ. ಸ್ನೇಹಿತರೆ, ಒಂದು ಮರ ಹೆಮ್ಮರವಾಗಿ ಬೆಳಿಬೇಕು ಅಂದ್ರೆ ಅದು ತನ್ನ ಬೇರುಗಳನ್ನ ಬಲಪಡಿಸ್ಕೋಬೇಕು. ಆ ಕೆಲಸವನ್ನ ಈ 10 ವರ್ಷಗಳಲ್ಲಿ ಮೋದಿ ಅವರು ಮಾಡ್ತಾ ಇದ್ದಾರೆ. ಹಾಗೆ ಈ ಮುಂದೆ ಬರುವ 5 ವರ್ಷ ಅದೆಲ್ಲವನ್ನ ಮೀರಿ ಭಾರತ ಬೆಳೆದು ನಿಲ್ಲುತ್ತೆ. ತನ್ನ ದೇಶದ ಕಟ್ಟ ಕಡೆಯ ಪ್ರಜೆಗೂ ಏನು ಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರೋ ಪ್ರಧಾನಿ ಅಂದ್ರೆ ಅದು ಖಂಡಿತ ನಮ್ಮ ನರೇಂದ್ರ ಮೋದಿ ಅವರೇ.
ಅಂತಹ ಪ್ರಧಾನಿಯನ್ನು ಪಡೆಯೋದಕ್ಕೆ ನಾವು ಖಂಡಿತ ಪುಣ್ಯ ಮಾಡಿದ್ದೀವಿ ಸ್ನೇಹಿತರೆ. ಈಗ ಕಳೆದಿರೋ 10 ವರ್ಷ ಕೇವಲ ಟ್ರೈಲರ್ ಮಾತ್ರ. ಮುಂಬರೋ ಈ 5 ವರ್ಷಗಳು ಖಂಡಿತ ಪ್ರತಿಯೊಬ್ಬ ಭಾರತೀಯನು ತನ್ನ ಭಾರತ ದೇಶದ ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿಯುವ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾನೆ. ದಿವಾಳಿಯಾಗಲಿದೆ ಪಾಕಿಸ್ತಾನ. ಸ್ನೇಹಿತರೆ, ಈ ವಿಷಯ ಕೇಳಿ ನಿಮ್ಗೆಲ್ಲ ತುಂಬಾ ಖುಷಿ ಆಗ್ತಾ ಇರಬಹುದು. ಖಂಡಿತವಾಗ್ಲೂ ಈ ಘಟನೆ ನಡೀತಾ ಇದೆ. ಒಂದಲ್ಲ ಒಂದು ದಿನ ದಿವಾಳಿಯಾಗಿ ಪಾಕಿಸ್ತಾನ ಭಾರತದೊಂದಿಗೆ ಸೇರ್ಕೊಳ್ಳೋದು ಖಂಡಿತ ಸತ್ಯ. ಈ ವಿಷಯವನ್ನ ಯಾರು ಒಪ್ಪಿಕೊಂಡ್ರು ಯಾರು ಬಿಟ್ರು ನಡೆಯೋದು ಖಂಡಿತ ಇದೆ. ಸ್ನೇಹಿತರೆ, ಆ ದೇಶ ಹುಟ್ಕೊಂಡಿರೋದೇ ಭಾರತವನ್ನ ವಿರೋಧಿಸೋದಕ್ಕೆ. ಹೀಗೆ ತನ್ನ ಬೆಂಕಿಯಲ್ಲೇ ತಾನೇ ಸುಟ್ಕೊಂಡು ದಿವಾಳಿಯಾಗಿ ಮತ್ತೆ ಭಾರತವೊಂದಿಗೆ ವಿಲೀನವಾಗುತ್ತೆ ಪಾಕಿಸ್ತಾನ. ಈಗಾಗಲೇ 100 ಚೂರಾಗುವ ಭಯದೊಂದಿಗೆ ಪಾಕಿಸ್ತಾನ ನರಳಾಡ್ತಾ ಇದೆ. ತನ್ನ ಆಂತರಿಕ ಜಗಳಗಳ ಕಾರಣದಿಂದ ಪಾಕಿಸ್ತಾನ ಚೂರಾಗುವ ಸಾಧ್ಯತೆಗಳು ತುಂಬಾ ಕಾಡ್ತಾ ಇದೆ. ಒಂದಲ್ಲ ಒಂದು ದಿನ ದಿವಾಳಿಯಾಗಿ ಭಾರತದ ಕಾಲ್ಬುಡಕ್ಕೆ ಮತ್ತೆ ಮರಳುತ್ತೆ ಅನ್ನೋದು ಖಂಡಿತ ನಮ್ಮ ನಂಬಿಕೆ. ಈಗ ಅವರು ಬದುಕ್ತಾ ಇರೋದು ಚೀನಾದ ಭಿಕ್ಷೆಯ ಮೂಲಕ ಮಾತ್ರ. ಅವರಾದ್ರೂ ಇನ್ನೆಷ್ಟು ದಿನ ಈ ಬಿಕಾರಿ ಪಾಕಿಸ್ತಾನವನ್ನ ಸಾಕ್ತಾರೆ ನೀವೇ ಹೇಳಿ. ಚೀನಾಗಿಂತ ಹೆಚ್ಚು ಅಭಿವೃದ್ಧಿ ಭಾರತದಲ್ಲಿ. ಸ್ನೇಹಿತರೆ, ಇದಂತೂ ಆಗಬಹುದಾದ ಅನಿವಾರ್ಯತೆ ಇರೋ ಕೆಲಸ. ಯಾಕಂದ್ರೆ ಭಾರತ ಚೀನಾಗಿಂತ ತುಂಬಾ ಏನು ಹಿಂದೆ ಬಿದ್ದಿಲ್ಲ. ಇನ್ನು ಮುಂಬರುವ 5 ವರ್ಷಗಳಲ್ಲಿ ಭಾರತ ಖಂಡಿತ ಚೀನಾಗೆ ಸರಿಸಮನಾಗಿ ಬೆಳೆದು ನಿಲ್ಲುತ್ತೆ. ಇದೆಲ್ಲ ಸಾಧ್ಯವಾಗ್ತಾ ಇರೋದು ನಿಮ್ಮ ಒಂದು ಓಟಿನಿಂದ. ನಿಮ್ಮ ನಂಬಿಕೆಯನ್ನ, ನಿಮ್ಮ ಪ್ರೀತಿಯನ್ನ, ನಿಮ್ಮ ವಿಶ್ವಾಸವನ್ನ ನರೇಂದ್ರ ಮೋದಿ ಅವರು ಖಂಡಿತ ಉಳಿಸ್ಕೊಳ್ಳಲಿದ್ದಾರೆ. ಯಾಕಂದ್ರೆ ಅವರು ದೇಶದ ಪ್ರಜೆಗಳು ತಲೆ ತಗ್ಗಿಸೋ ಕೆಲಸವನ್ನ ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಈ ಇಲೆಕ್ಷನ್ ರಿಸಲ್ಟ್ ಹೊರಬರ್ತಾ ಇರುವಂತೆ ಕೆಲವು ಗುಲಾಮರಿಗೆ ಪಾಪ ಈಗಾಗಲೇ ಉರಿ ಪ್ರಾರಂಭವಾಗಿರುತ್ತೆ. ಈ ದೇಶದ ಅತ್ಯಂತ ದೊಡ್ಡ ನಿರುದ್ಯೋಗಿಗೆ ಉದ್ಯೋಗ ಕೊಡಿಸೋ ಯೋಚನೆಯಲ್ಲಿದ್ದ ಅವರಿಗೆ ಪಾಪ ಈ ಸಲನೂ ಕೂಡ ಟೈಮ್ ಕೈ ಕೊಟ್ಟಿದೆ. ಏನು ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಇಡೀ ದೇಶ ಸಂಭ್ರಮ ಪಡಬೇಕಾಗಿರೋ ಸಂಗತಿ. ಇಡೀ ದೇಶದ ಜನರಿಗೆ ನರೇಂದ್ರ ಮೋದಿ ಅವರು ಕೂಡ ಖಂಡಿತ ಋಣಿಯಾಗಿರ್ತಾರೆ. ದೇಶದ ಕುರಿತಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜೆಗಳನ್ನ ಕುರಿತಂತೆ ಅವರು ಮಾತನಾಡೋ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಮೋದಿ ಅವರು ಇನ್ನು ಮುಂದೆ 5 ವರ್ಷಗಳ ಕಾಲ ಭಾರತದ ಸೇವೆಗೆ ಸಿದ್ಧರಿದ್ದಾರೆ. ಅವರಿಗೆ ದೇವರು ಆರೋಗ್ಯವನ್ನ, ಆಯುಷನ್ನ ನೀಡ್ಲಿ. ತಾಯಿ ಭಾರತಾಂಬೆಯ ಸೇವೆಯನ್ನ ಹಾಗೂ ಪ್ರಜೆಗಳ ಸೇವೆಯನ್ನ ಮಾಡುವ ಅವಕಾಶವನ್ನ ಅವರಿಗೆ ನೀವು ಮಾಡಿಕೊಟ್ಟಿದ್ದೀರಾ. ಅವರಿಗೆ ಉತ್ತಮ ಆರೋಗ್ಯವನ್ನ ದೇವರು ನೀಡ್ಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಈ ವಿಡಿಯೋವನ್ನ ಇವತ್ತಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಕನ್ನಡ ಕದಂಬ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ. ಧನ್ಯವಾದಗಳು. ಜೈ ಶ್ರೀರಾಮ್. ನಮೋ ಭಾರತ.